ಹೋಗ್ರಿ ತೊಗೊಂಬರೋರಿ. ಹಾಯ್, ವೆಲ್ಕಮ್. ನಮಸ್ಕಾರ, ಎಲ್ಲರೂ ಹೆಂಗದಿರಿ? ನಾವು ಇವತ್ತು ವರಮಹಾಲಕ್ಷ್ಮಿ ಪೂಜೆ ಆಯ್ತು. ಸೊ ಇನ್ವೈಟ್ ಮಾಡಿದ್ರು, ಒಬ್ರು ಕರ್ನಾಟಕದವ್ರು ಅದಾರ ಇಲ್ಲೇ. ಸೊ ಹೊಂಟಿದ್ವಿ. ಸೊ ಅವ್ರ ಮನೆಗೆ ಸ್ವೀಟ್ಸ್ ಏನಾದರೂ ತೊಗೊಂಡು ಏನ್ ಹೋಗ್ಬೇಕಂತೇಳಿ ತಗೊಂಡಪ್ಪೆ? ಸ್ವೀಟ್ಸ್ ತರಕ್ಕೆ ಹೋಗಿದ್ದೆ. ನಂಗೆ ಚಾಕ್ಲೇಟ, ನಂಗೆ ಚಾಕ್ಲೇಟ. ಸಣ್ಣ ಹುಡುಗರು ಅಷ್ಟೇ ತಿಂತಾರನ? ನಾವು ಇವ್ರು ಹೆಂಗ್ ಮೀಟ್ ಆಗಿದ್ರಂದ್ರೆ ಒಂದ್ಸಲ ಮಾರ್ಕೆಟ್ಗೆ ಹೋಗಿದ್ವಿ. ಸೊ ನಾವು ಮಾತಾಡೋದು ನೋಡಿ ಅವ್ರು ಕರ್ನಾಟಕದವ್ರು ಇರ್ಬೋದು, ಕನ್ನಡ ಮಾತಾಡಕತ್ತಾರ ಅಂತ ಬಂದು ನಮ್ಗೆ ಮಾತಾಡಿಸಿದ್ರು. ಹೌದು, ನಾವು ಕರ್ನಾಟಕದವ್ರ ಅಂತಂದ್ವಿ. ಆಮೇಲೆ ಎಷ್ಟು ವರ್ಷ ಆಯ್ತು ಇಲ್ಲಿದ್ದ ಎಲ್ಲ ಮಾತಾಡಿದ್ರು. ಆಮೇಲೆ ಪಾಪ ಅವ್ರು ಅವಾಗ ಬಂದಿದ್ರಂತ, ಯಾರು ಗೊತ್ತಿರಲಿಲ್ಲ ಅಂತ ಅವ್ರಿಗೆ. ಸೊ ನಂಬರ್ ಇಸ್ಕೊಂಡಿದ್ರು, ನಾನು ನಂಬರ್ ಕೊಟ್ಟಿದ್ದೆ, ಅವ್ರ ನಂಬರನ್ನು ಇಸ್ಕೊಂಡಿದ್ದೆ. ಸೊ ಆಯುಷ್ ಮತ್ತು ಅವ್ರ ಮಗ ಅವ್ರದ್ದು ಇಬ್ರದ್ದು ಸ್ಕೂಲ್ ಒಂದೇ. ಸೊ ಎದಕ್ಕೆ ಏನಾರ ಇದ್ರೆ ಫೋನ್ ಮಾಡಿರ್ತಾರ. ಇವತ್ತು ಮಾರ್ನಿಂಗ್ ಫೋನ್ ಮಾಡಿ ಬರ್ರಿ ಅರ್ಶಿನ ಕುಂಕುಮ ತೊಗೊಂಡು ಹೋಗ್ರಿ, ಬಂದು ಪೂಜೆ ಮಾಡೀವಿ ನಾವು ವರಮಹಾಲಕ್ಷ್ಮಿ ಅಂತ ಕೇಳಿದ್ರು. ಆಯ್ತು ಬರ್ತೀವಿ ಅಂತೇಳಿ ಹೋಗಿದ್ವಿ ಅವ್ರ ಮನೆಗೆ. ಯಾವ ಫ್ಲೋರ್ ಅಪ್ಪು? ಚಲೋ ಚಲೋ. ಯಾರು ಕೊಟ್ರಪ್ಪು ಚಾಕ್ಲೇಟ? ಅಪ್ಪು ಚಾಕ್ಲೇಟ್ ಯಾರು ಕೊಟ್ರ? ಅಣ್ಣ? ನೀವ್ ಯಾಕೆ ಹಿಂಗೆ ಕುಂತ? ಅವರು ಎಲ್ಲ ಆಜು ಬಾಜು ಜನಕ್ಕೆ ಎಲ್ಲ ಕರೆದಿದ್ರು. ಆಮೇಲೆ ಅವ್ರು ಹೋದ್ಮೇಲೆ ಮ್ಯಾಂಡೇಟ್ರಿ ಸೆಲ್ಫಿ ತೊಗೊಂಡು ಆಮೇಲೆ ನಾವು ನೆಕ್ಸ್ಟ್ ಬಂದ್ವಿ ರಾಮ ಮಂದಿರ್ಗೆ ಬಂದು ಇಲ್ಲಿ ಎವ್ರಿ ಫ್ರೈಡೇ ಕಥಾ ಇರುತ್ತೆ, ಭಗವದ್ಗೀತಾ ಶ್ಲೋಕ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ಚಲೋ ಇರುತ್ತೆ. ಸೊ ಇಲ್ಲಿ ಬಂದಿದ್ವಿ. ಬಂದು ಆಮೇಲೆ ದರ್ಶನ ಮಾಡ್ಕೊಂಡು ಶಿವನ ದರ್ಶನನೂ ಮಾಡ್ಕೊಂಡ್ವಿ. ಅಂದರೆ ಎಲ್ಲ ಒಂದೇ ಮಂದಿರೊಳಗೆ ಇದಾವೆ, ಶಿವ, ರಾಮ, ಲಕ್ಷ್ಮಣ, ಸೀತಾ, ಆಮೇಲೆ ಹನುಮಾನ್ ಟೆಂಪಲ್ ಎಲ್ಲ ಇಲ್ಲೇ ಐತಿ. ದರ್ಶನ ಮಾಡ್ಕೊಂಡು ನಾವು ಮನೆಗೆ ಹೋದ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.